ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೇಲಿ ಏನಾದ್ರೂ ಉಳಿದ ಚಪಾತಿ ಇದೆಯಾ ಅದನ್ನ ದಯವಿಟ್ಟು ಎಸಿಬೇಡಿ. ಅದರಿಂದ ಈಸಿಯಾಗಿ ಕ್ವಿಕ್ ಆಗಿ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಕೇವಲ 2 ನಿಮಿಷ ಸಾಕು. ನಿಮ್ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನಾಕ್ಸ್ ಆಗಿ ಕೂಡ ಮಕ್ಕಳಿಗೆ ಕೊಡ್ಬೋದು. ಮೊದ್ಲಿಗೆ ನಾನು ಚಪಾತಿನ ಈ ತರ ಪೀಸ್ ಮಾಡ್ಕೊಂಡು ನಾನು ಒಂದ್ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಪುಡಿ ಮಾಡ್ಕೊಂತಾ ಇದೀನಿ. ತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ತರ ಪುಡಿ ಮಾಡ್ಕೊಂಡಿದೀನಿ. ಜಸ್ಟ್ ಮೂರೇ ಮೂರು ಐಟಮ್ಸ್ ನ ಯೂಸ್ ಮಾಡಿ ಮಾಡುವಂತಹ ಸ್ವೀಟು ಹೆಲ್ದಿ ಆಗಿ ಕೂಡ ಇರುತ್ತೆ. ಯಾವುದೇ ರೀತಿಯ ಬೇಕರಿ ಸ್ವೀಟ್ ನ ಮಕ್ಕಳಿಗೆ ಕೊಟ್ಟಾಗ ಅದೊಂಥರ ಹೆಲ್ತ್ ಪ್ರಾಬ್ಲಮ್ ಈ ತರ ಎಲ್ಲ ಆಗೋದು ಜಾಸ್ತಿ. ಈ ತರ ಇನ್ಸ್ಟೆಂಟ್ ಆಗಿ ಬೇಗ ಕ್ವಿಕ್ ಆಗಿ ಮನೇಲಿ ಏನಾದ್ರು ರಾತ್ರಿ ಚಪಾತಿ ಮಾಡಿದಾಗ ಉಳ್ದಿರುತ್ತೆ ಅಥವಾ ಡೇ ಏನಾದ್ರು ಬೆಳಗ್ಗೆ ಟಿಫನ್ಗೆ ಚಪಾತಿ ಮಾಡಿರ್ತೀವಿ ಅದು ಉಳ್ದಿರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಈ ತರ ಸ್ವೀಟ್ ನ ಮಾಡಿ. ಮೊದ್ಲಿಗೆ ನಾನು ಇದನ್ನ ತರಿಯಾಗಿ ರುಬ್ಬಿದ್ನ ಒಂದ್ ಪ್ಲೇಟಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕೊಂಡು ಸ್ವಲ್ಪ ಬೆಲ್ಲನ ಹಾಕೊಂತಾ ಇದೀನಿ. ಸ್ವಲ್ಪ ಮತ್ತೆ ಹುರ್ಗಡ್ಲೆ ಕೂಡ ಹಾಕೊಂತಾ ಇದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ರೆ ಆಯ್ತು. ನೋಡಿ ಈಸಿ ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಕೊಬಹುದು. ಮತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಮಕ್ಳಿಗೆ ಮಾಡ್ಕೊಟ್ಟು ನೋಡಿ ಮತ್ತೆ ಮತ್ತೆ ಇಷ್ಟಪಟ್ಟು ತಿಂತಾರೆ. ಮತ್ತೆ ದೊಡ್ಡೋರು ಕೂಡ ಈ ಸ್ವೀಟ್ ನ ಇಷ್ಟಪಡ್ತಾರೆ. ಮತ್ತೆ ಹೆಲ್ದಿ ಆಗು ಕೂಡ ಇರುತ್ತೆ. ಚಪಾತಿ ವೇಸ್ಟ್ ಮಾಡದೆ ಈಸಿಯಾಗಿ ಕ್ವಿಕ್ ಆಗಿ ಕೂಡ ಮಾಡಬಹುದು. ಸೊ ಇದೇ ತರ ಹೆಚ್ಚಿನ ವಿಡಿಯೋಕ್ಕೆ ನನ್ನ ಚಾನೆಲ್ ನ ಫಾಲೋ ಮಾಡ್ತಾ ಹೋಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.